ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸಚಿವ ಸ್ಥಾನದ ಆಕಾಂಕ್ಷಿ ಅಂದ ತಕ್ಷಣ ಎಲ್ಲರ ಚಿತ್ತ ಆ 20 ಖಾಲಿದ್ದಾವಲ್ಲ ಸೀಟುಗಳು, ಮಂತ್ರಿಗಳು ಅದರ ಹೋಗ್ತದೆ. ಇವು ಯಾರ್ಯಾರು ಸಿಗ್ಬೋದು ಮತ್ತು ಚರ್ಚೆ ಸ್ಟಾರ್ಟ್ ರೀ. ಕೆಲವರು ಯಾರು ಮತ್ತೆ ಹೋಗ್ಲಿಕ್ಕತ್ತಿದ್ದಾರೆ, ಭೇಟಿ ಆಗ್ಲಿಕ್ಕತ್ತಿದ್ದಾರೆ, ಹೈಕಮಾಂಡ್ಗೆ ಬಂದದ ಈಗ ನಿಶ್ಚಿತ ಆಗ್ತದೆ ಅಂತೇಳಿ. ಹೀಗಾಗಿ ಒಂದು 70 80 ಅಂತಾರೆ, ಯಾರು 60 ಅಂತಾರೋ, 80 ಜನ ಇನ್ನೂ 20 ಸೀಟಿಗೆ ಫೈಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಆಗ್ಬೋದು ಇದು ಕುತೂಹಲ. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ, ನಂದು ಬರ್ತಾ ಇರೋದು ಸತ್ಯವಾದದ್ದು, ನಂದು ಬರ್ತಾ ಇರೋದು ಸತ್ಯವಾದದ್ದು ಅಂತ ಎಲ್ಲರೂ ಹೇಳ್ತಾರೆ. ಸತ್ಯನೋ ಸುಳ್ಳನೋ ಪೂರ ಹೊರಗೆ ಬಂದಾಗ ಗೊತ್ತಾಗುವಂಥದ್ದಲ್ಲ. ಯಾಕಂದರೆ ಸಹಜದ ಈಗಾಗಲೇ ಅದು ಹಿಂದಿದ್ದಂಥ ಸಂಪ್ರದಾಯದಿದ್ದಂಥವ್ರಿಗೆ ತೊಗೊಂಡು ಸಹಿತ ಗದ್ದಲ ಆಗ್ಯದ. ಸ್ವಲ್ಪ ಖಾತೆಗಳನ್ನು ಚೇಂಜ್ ಮಾಡಿದ್ದಕ್ಕೋ ಮತ್ತದಕ್ಕೋ ಒಂದಿಬ್ಬರನ್ನ ಹೊಸದಾಗಿ ತೊಗೊಂಡಿದ್ದಾರೆ. ಉಳಿದವರೆಲ್ಲ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದವ್ರನ್ನ ಈಗ ಒಮ್ಮೆಲೆ ಈ 20ರಲ್ಲಿ ಒಂದು 10-15 ಜನ ಹೊಸಬ್ರು ಹಾಕ್ತಾನಂತಂದ್ರೆ ಮೋಸ್ಟ್ಲಿ ಹಿರಿಯರು ಸುಮ್ಮನಿದ್ದಾರೆ, ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಹಿರಿಯರು ನಮ್ಮ ಅವಕಾಶ ಇಲ್ಲರಿ. ನಾನು ಲಾಸ್ಟ್ ಬಂದದ ಕೊನೆಗೆ ಅದು ನಮ್ಗೆ ಕೊಡೋದು ಇಲ್ಲಿಯವ್ರಿಗೆ ಕೊಟ್ಟಿಲ್ಲ ಅಂತೇಳಿ. HK ಪಾಟೀಲ್ ಆಗಿರ್ಬೋದು, ನಮ್ಮ ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, BR ಪಾಟೀಲ್ ಆಗಿರ್ಬೋದು, ನಮ್ಮ RV ದೇಶಪಾಂಡೆ ಅವರಾಗಿರ್ಬೋದು, ಹಲವು ವರ್ಷ ತನ ಮಂತ್ರಿಗಿರಿ ಅನುಭವಿಸ್ತವ್ರೆಲ್ಲರೂ ಅವರು ಇವತ್ತು ನಮಗೆ ಬೇಕಪ್ಪ ಅಂತ ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಹೊಸಬರಿಗೆ ಕೊಡಬೇಕು ಅನ್ನೋದು DK ಶಿವಕುಮಾರ್ ಅವರ ಒಂದು ವಿಚಾರ. ಆ ಹೊಸಬರ ಸೇರಿಸೋ ಜೊತೆಗೆ ತಮ್ಮ ಬೆಂಬಲಿಗರನ್ನು ಮಂತ್ರಿಗಳನ್ನಾಗಿ ಮಾಡುವಂಥ